ನಾನು ಈಗ ಬಂದೆ ಬೆಂಗಳೂರಿಗೆ. ಅವ್ರು ಬಂದಾಗ ಈಗ ಹೋಗ್ತಾ ಗೊತ್ತಾಯಿತು, ಬಂದು ಭೇಟಿಯಾಗಿದೆ ಬರ್ತೀವಿ ಅಷ್ಟೇ, ಬೇರೆ ಇಲ್ಲ. ಅವ್ರ ಹತ್ರ ನಮ್ಮ ಅಧ್ಯಕ್ಷರಿದ್ದಾರೆ, ನಾವೆಲ್ಲ ಜೊತೆಗಿದ್ದಂತಾರೆ ಅವ್ರಿಗೆ 40 ವರ್ಷದಿಂದ. ಸರ್, ಜಾತಿ ಜನಗಣತಿ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಿದೆ. DK ಸುರೇಶ್ ಅವರು ಕಾಯಬೇಕಾಗತ್ತೆ ಒಂದು ಸ್ವಲ್ಪ ದಿವಸ, ಹೀಗೆ ತರಾತುರಿಯಲ್ಲಿ ಮಾಡಬಾರ್ದು. ವಿಚಾರ ಮಾಡಿ ಎಲ್ಲ ರೀತಿಯ ಸಾಧಕ ಬಾಧಕಗಳು ನೋಡ್ಕೊಂಡು ಮಾಡ್ರಿ ಅಂತ ಹೇಳೋದು ನಾನು ನೋಡಿದ್ದೆ ನಿಮ್ಮ ಚಾನಲ್ಸ್ನಲ್ಲಿ. ಸಾಧಕ ಬಾಧಕಗಳು ನೋಡ್ಕೊಂಡು ಅದನ್ನು ಮಾಡ್ರಿ ಅಂತ ಹೇಳಿದ್ದು ನಾನು ನೋಡಿದ್ದೆ ನಿಮ್ಮ ಚಾನಲ್ನಲ್ಲಿ. ಇವತ್ತು ನಾವು ಭೇಟಿಯಾಗ್ತಾ ಇದ್ದೆ 12 ಗಂಟೆಗೆ ರಾಜ್ಯ ಮುಖ್ಯಮಂತ್ರಿಗಳನ್ನೆಲ್ಲ. ಸಹಜವಾಗಿ ಇರ್ತಕ್ಕಂಥ ವಿಷಯ ನಾವು ಗಮನ ತರ್ತೀವಿ. ಅವರು ಈಗಾಗಲೇ ಹೇಳಿದ್ದಾರೆ, ಎಲ್ಲ ಕ್ಯಾಬಿನೆಟ್ ತಂದು ಕ್ಯಾಬಿನೆಟ್ ಚರ್ಚೆ ಮಾಡ್ತೀವಿ, ಚರ್ಚೆ ಮಾಡಿದ್ರೆ ಮುಂದಿನ ಕ್ರಮ ತಗೊಂಡಿದೆ. ಇದರಿಂದ ಯಾರಿಗೂ ತೊಂದರೆ ಆಗಲಾರ್ದಂತೆ ಸರ್ಕಾರ ಎಲ್ಲರಿಗೂ ಸಮಂಜಸವಾಗಿ ಮಾಡುವಂಥ ಕೆಲಸ ಮಾಡ್ತೀವಿ ಅಂತ ಮಾತನ್ನು ಹೇಳಿದ್ದಾರೆ. ಅದ್ರ ಪ್ರಕಾರ ಹೋಗ್ತಾರೆ. BK ಹರಿಪ್ರಸಾದ್ ಅವರು ಹೇಳಿದಾರಲ್ಲ ಸರ್, ಈಗ ಹೇಳಿದ್ದಾರೆ, ಪರವಾಗಿಲ್ಲ, ಅವರು ಯಾರಿಗೆ ಗೊಳಿಸ್ಬೇಕೆಂಬ ಉದ್ದೇಶವನ್ನು ಹೇಳಿದ್ದಾರೆ ಅವರು. ಅವತ್ತ ನಾವು ಇವತ್ತು ರೆಪ್ರೆಸೆಂಟೇಷನ್ ಕೊಡ್ತಾ ಇದ್ದೀವಿ ಮಾಡಬೇಕು ಅಂತೇಳಿ. ಅಂತ ಉಳಿದೊಂದು ಜಾರಿ ಯಾವಾಗ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ ಮಾಡ್ತಾ ಇರೋದು. ಮುಂದೆ ಕ್ಯಾಬಿನೆಟ್ ಇದೆ, ಕ್ಯಾಬಿನೆಟ್ಗೆ ಚರ್ಚೆ ಬರುತ್ತೆ, ಕ್ಯಾಬಿನೆಟ್ನ ಚರ್ಚೆ ಮಾಡ್ತೀವಿ. ಅದರಿಂದ ಯಾರಿಗೂ ತೊಂದರೆ ಆಗದಂಥ ರೀತಿಯಲ್ಲಿ ಅದನ್ನು ಜಾರಿಗೊಳಿಸ್ತೀವಿ. ಎಲ್ಲಿ ಎಲ್ಲರೂ ನಡಿ ಎಲ್ಲ ಜಾತಿ ಧರ್ಮವನ್ನು ಒಂದುಗೂಡಿಸ್ಕೊಂಡು ಹೋಗ್ತಕ್ಕಂಥದ್ದೇ ಕಾಂಗ್ರೆಸ್ ಪಕ್ಷ. ಹಾಗಾಗಿ 76-77 ವರ್ಷ ಈ ರಾಷ್ಟ್ರದಲ್ಲಿ ಹೊಂದಾಣಿಕೆಯಿಂದ ಶಾಂತಿ ಸೌಹಾರ್ದದಿಂದ ನಡೀತಾ ಇದೆ. BJP ಅವರು ಮಾಡಿದಾಗ 3 ದಿನದಾಗೆ ಹೊಡೆದೋಗ್ತಿತ್ತು. ಇವರು ಬಂದ ಮೇಲೆ ಅಲ್ಲ ಇವೆಲ್ಲ ಶುರುವಾಗಿದ್ದು 20 ವರ್ಷದಿಂದ. ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶ ಕೊಡದೆ ಎಲ್ಲರೂ ಸರಿಸಮಾನವಾಗಿ, ಅದು ಯಾರೇ ಮೇಜರ್ ಕಮ್ಯುನಿಟೀಸ್ ಇರ್ಬೋದು, ಬ್ಯಾಕ್ವರ್ಡ್ ಕ್ಲಾಸ್ ಇರ್ಬೋದು, ಮೈನಾರಿಟಿ ಇರ್ಬೋದು, ಎಲ್ಲ ಜಾತಿ ಧರ್ಮವನ್ನು ಒಗ್ಗೂಡಿಸ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಕಾಂಗ್ರೆಸ್ ಪಾರ್ಟಿಗಿದೆ, ಹೈಕಮಾಂಡ್ಗಿದೆ. ಆ ದಿಶೆಯಲ್ಲಿ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ. ಕ್ಯಾಬಿನೆಟ್ಗೆ ಬರ್ತಾರೆ, ಚರ್ಚೆ ಆದ ನಂತರ ಎಲ್ಲರೂ ಕೂಡ ಸಮಯ ಬಂದರೆ ಎಲ್ಲರೂ ಕೂಡ ಮಾತಾಡಿ ಸಮಾಧಾನ ಮಾಡಿ ಸರಿ ಮಾಡಿ ಮಾಡಬೇಕಾಗ್ತದೆ. ಸರ್, ವೈಯಕ್ತಿಕವಾಗಿ ಏನು ಸರ್ ಜಾರಿ ಆಗಬೇಕು ಅನ್ಸುತ್ತಾ ಬೇಡ ಅನ್ಸುತ್ತಾ? ನೋಡಿ, ವೈಯಕ್ತಿಕ ಪ್ರಶ್ನೆ ಬರೋದಿಲ್ಲ, ರಾಜ್ಯದ ಹಿತದೃಷ್ಟಿಯಿಂದ ಮಾಡಬೇಕಾಗುತ್ತೆ. ನಾವು ಒಬ್ಬ ಕ್ಯಾಬಿನೆಟ್ ಸಚಿವನಾಗಿದ್ದೇನೆ. ನಾವು ಕ್ಯಾಬಿನೆಟಲ್ಲಿ ತಗೊಳ್ತಕ್ಕಂಥ ಒಂದು ಯಾವುದೇ ನಿರ್ಧಾರ, ಆ ನಿರ್ಧಾರದಿಂದ ಯಾರಿಗೂ ತೊಂದರೆ ಆಗಿರಬಾರ್ದು. ಆ ನಿರ್ಧಾರದ ಎಲ್ಲರಿಗೂ ಸಮಾನವಾಗಿ ಅವಕಾಶಗಳು ಸಿಗಬೇಕಾಗ್ತದೆ. ಏನೇನು ರಿಪೋರ್ಟ್ ಬಂದಿದೆ, ಆ ರಿಪೋರ್ಟ್ನ ಏನೈತಿ ಕೂಲಂಕಷವಾಗಿ ನೋಡಿ ಚರ್ಚೆ ಮಾಡಿದ ನಂತರ ಅದ್ರ ಬಗ್ಗೆ ತೀರ್ಮಾನ ತಗೋದು. ಸರ್, ಅದನ್ನ ಈಗ ಅವೈಜ್ಞಾನಿಕವಾಗಿದೆ, ಮತ್ತೊಮ್ಮೆ ಮಾಡಿ ನಾವೇನೂ ನೋಡೇ ಇಲ್ಲ. ಮುಖ್ಯಮಂತ್ರಿಗಳು ಸಹಿತ ಪೂರ್ತಿ ಅದನ್ನು ನೋಡಿಲ್ಲ ಅಂತ ಹೇಳಿದ್ದಾರೆ. ಕ್ಯಾಬಿನೆಟ್ಗೆ ಬಂದ ನಂತರ ಮಾತ್ರ ನಮಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಇರ್ತದೆ. ಇಲ್ಲಿವರೆಗೂ ಆ ಡಾಕ್ಯುಮೆಂಟ್ ಏನದ ನಮಗೂ ಗೊತ್ತಿಲ್ಲ. ನೋಡಲಾರ್ದೆ ನಾವೇನು ಹೇಳಿಕ್ಕೆ ಬರ್ತದೆ. ಸರ್, CM ಭೇಟಿ ಆಗ್ತಿದ್ರೆ ಏನು ಒತ್ತಾಯ ಮಾಡ್ತಾರೆ ಇವತ್ತು? ಇಲ್ಲ, ಅದು ಬ್ಯಾಕ್ವರ್ಡ್ ಕ್ಲಾಸಸ್ ಬಗ್ಗೆ ಏನೇನಿದೆ ಅಂತೇಳಿ ನಾವು ಈಗಾಗಲೇ 2-3 ಮೀಟಿಂಗ್ ಮಾಡಿದ್ದೀವಿ. ಅದರ ಪ್ರಕಾರ ಅವ್ರಿಗೆ ನಾವು ವಿನಂತಿ ಮಾಡ್ತೀವಿ, ಏನು ಈ ರಾಜ್ಯದಲ್ಲಿರ್ತಕ್ಕಂಥ ಬ್ಯಾಕ್ವರ್ಡ್ ಕ್ಲಾಸ್ನವ್ರಿಗೆ ಏನೇನು ಕುಂದುಕೊರತೆಗಳಿದೆ ಅದನ್ನು ಸರ್ಕಾರದಿಂದ ನಿಭಾಯಿಸ್ತಕ್ಕಂಥ ಪ್ರಯತ್ನ ಮಾಡಬೇಕಂತೇಳಿ ನಮ್ಮ ಮನವಿ ಇರ್ತದೆ. ಸತೀಶ್ ಜಾರಕಿಹೊಳಿ ಅವರು ಪರಮೇಶ್ವರ್ ಭೇಟಿ ಆಗ್ತಾರೆ, ಈ ಕಡೆ ನೋಡ್ರಿ ಖರ್ಗೆ ಅವರು ಭೇಟಿ ಆಗ್ತಾರೆ. ಮತ್ತು ಏನು ಖರ್ಗೆ ಸಾಹೇಬ್ ಭೇಟಿ ಆಗಿಲ್ಲದ್ರೆ ಕಾಂಗ್ರೆಸ್ನವ್ರು ಯಾರು ಭೇಟಿ ಆಗಬೇಕು? ಏನು DK ಶಿವಕುಮಾರ್ ಇವತ್ತು ಹೊಸದಾಗಿ ಭೇಟಿ ಆಗ್ತಿದ್ದಾರೆ, ಬಂದಾಗೆಲ್ಲ ಭೇಟಿ ಆಗ್ತಾರೆ. ಅವ್ರ ಮನೆ ಪಕ್ಕದಲ್ಲಿ ಇದೆ, ನನ್ನ ಮನೆ ಆ ಪಕ್ಕದಲ್ಲೇ ಐತಿ, ಎಲ್ಲರೂ ಭೇಟಿ ಆಗ್ತೀವಿ. ಈಗ ಪರಮೇಶ್ವರ್ ನಾವು ದಿನ ನಾವು ಅವರು 9 ವರ್ಷ ಕಾಂಗ್ರೆಸ್ ಸರ್ಕಾರ ನೋಡಿದ್ವಿ, ಬೆಳಗ್ಗೆ ಸಾಯಂಕಾಲದವರೆಗೆ ಇದ್ದೀವಿ 9 ವರ್ಷ. ಭೇಟಿ ಆಗಲೇಬೇಕಲ್ಲ, ಮಂತ್ರಿಗಳು ಭೇಟಿ ಆಗಲೇಬೇಕಲ್ಲ. ನೋಡಿ, ಅವ್ರಿಗೆ ಈ ಪರಿಸ್ಥಿತಿ ಇಲ್ಲಿ ತಂದಿದ್ದೆ ಆ ಮೋದಿಯವರು ಹಾಕಿಕೊಟ್ಟಂಥ ಒಂದು ಕೆಟ್ಟ ಸಂಪ್ರದಾಯ ಈ ರಾಷ್ಟ್ರದಲ್ಲಿ. ಅವ್ರು ಮಾಡಿರ್ತಕ್ಕಂಥದ್ದು ಎಲ್ಲ ಕಡೆ ಹೋಗೋದು, ಪರದೇಶಗಳಿಗೆ ಹೋಗೋದು, ಆ ಪ್ಲ್ಯಾಟ್ಫಾರ್ಮ್ನಲ್ಲಿ ಕಾಂಗ್ರೆಸ್ನ ಬೇಯೋದು, ರಾಹುಲ್ ಗಾಂಧಿಯವ್ರನ್ನ ಇಂದಿರಾ ಗಾಂಧಿಯವ್ರು ಬೇಯದೆ ಮಾಡಿ ಈ ರೀತಿಯಾದಂಥ ಪರಿಸ್ಥಿತಿ ತಂದಿರ್ತಕ್ಕಂಥ ಮೋದಿಯವರು. BJP ಅವರ ಸಂಸ್ಕೃತಿಯಲ್ಲಿ ಈಗ ಅವ್ರು ಈ ರೀತಿಯಾದಂಥ ಬೆಳಗಿನ ಸಾಯಂಕಾಲ ತನಕ ಕೆಟ್ಟ ಆಲೋಚನೆಗಳು, ಜನರು ದಾರಿ ತಪ್ಪತಕ್ಕಂಥ ಕೆಲಸ, ಜನಾಭಿಪ್ರಾಯವನ್ನು ಮರಳು ಮಾಡ್ತಕ್ಕಂಥ ಏನು ಅಭಿವೃದ್ಧಿ ಕೆಲಸಗಳಾಗ್ತದೆ ಜನರಿಗೆ ಮುಟ್ಟಬಾರ್ದು, ಜನರಿಗೆ ತಲುಪಿಸಬಾರ್ದು, ಅಭಿಪ್ರಾಯ ಬರಬಾರ್ದು ಈ ಸರ್ಕಾರ ಬಗ್ಗೆ ಅಂತೇಳಿ ಮಸಿ ಬೆಳೀತಕ್ಕಂಥ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. CM ಅವರು ಕೂಡ ಬೇಸರವಾಗಿ ಹೇಳಿದ್ದಾರೆ, ಏನು ಎಳೆದು ತಂದಿದ್ದಾರೆ ಇಲ್ಲಿ ಅನಗತ್ಯವಾಗಿ ಏನು ಅಂತ. ಎಲ್ಲಿ ಹೇಳಿದ್ದಾರೆ? ಪ್ರಕರಣಕ್ಕೆ ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಪತ್ನಿಯವ್ರನ್ನೂ ಇದು ರಾಜಕೀಯ ತಂದಿದ್ದಾರೆ. ನನ್ನಲ್ಲಿ ನಾನೇ ಅಲ್ಲಿ 60,000 ಜನರು ಸೇರಿದಲ್ಲಿ ಸ್ವಾಭಿಮಾನ ಅಂತೇಳಿ ನಾನೇ ಅರೇಂಜ್ ಮಾಡಿದ್ದೆ ನಮ್ಮ ಕಾನ್ಸ್ಟಿಟ್ಯೂಷನ್ ಮನೆಯಲ್ಲಿ. ಶನಿವಾರ ದಿವಸ ಹೇಳಿದ್ರು ಇಂಥ ಪರಿಸ್ಥಿತಿ ಹೇಳಿದ್ದಾರೆ. ಅಯ್ಯಮ್ಮ ಎಂದು ಹೊರಗೆ ಬಂದವರಲ್ಲ, ಅವ್ರಿಗೆ ಕೇಳಿದಾರಲ್ಲ, ಮಾಡಿದಾರಲ್ಲ, ಅವ್ರಿಗೆ ನ್ಯಾಯಯುತವಾಗಿ ಸಿಗಬೇಕಾಗಿರ್ತಕ್ಕಂಥದ್ದು ಮುಡಾದಲ್ಲಿ ಕೊಟ್ಟಿದ್ದಾರೆ. ಆ ಮುಡಾದಲ್ಲಿ ರಾಜ್ಯದಲ್ಲಿ BJP ಸರ್ಕಾರ ಇದೆ. ಅವ್ರು ಕೊಟ್ಟಿರ್ತಕ್ಕಂಥ ಈ ರೀತಿಯಾಗಿ ಅವರೇ ಮತ್ತೆ ದಾರಿ ಹೊರಗೆ ತರ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ರು ಅಂತೇಳಿ ಬೇಸರದಿಂದ ಹೇಳಿದ್ದಾರೆ ಅವರು. ಮೇಡಮ್ನು ಅವರು ಪಾರ್ವತಮ್ಮನವ್ರನ್ನು ಬೇಸರ ಮಾಡ್ಕೊಂಡೆ ಇವತ್ತು ಸರೆಂಡರ್ ಮಾಡಿದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.